ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಯಾರು 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಇವರಿಗೆ 180 ಡೇಸ್ ಅಂತ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರೆ, ಮತ್ತು ಕೆಲವೊಬ್ಬರದು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗಿಲ್ಲ, ಅವರು ಇನ್ನು ಮುಂದೆ ಹಣ ಬರೋದಿಲ್ಲ. ಯಾಕಂದರೆ ಅವ್ರಿಗೆ ಏನಾದರೂ ಅಮೌಂಟ್ ಪಡ್ಕೊಳ್ಳೋದಕ್ಕೆ 2 ವರ್ಷ ಆಗಿದ್ರೆ ಇನ್ನು ಮುಂದೆ ಅವ್ರದ್ದು ಯುವನಿಧಿ ಹಣ ಕ್ಯಾನ್ಸಲ್ ಆಗುತ್ತೆ ಒಂದು. ಮತ್ತು ಯುವನಿಧಿ ಹಣ ಕ್ಯಾನ್ಸಲ್ ಆಗುತ್ತಾ, ಸ್ಟಾಪ್ ಆಗುತ್ತೆ ಅಂತ ಅದಕ್ಕೂ ಕೂಡ ಕೆಲವೊಬ್ಬರು ಡೌಟ್ಗಳನ್ನು ಕೇಳಿದರೆ, ಯುವನಿಧಿ ಹಣ ಸ್ಟಾಪ್ ಆಗುತ್ತೆ ಅಂತೇಳಿ ಎಲ್ಲಿ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ. ಬಟ್ ಏನು ಅಪ್ಡೇಟ್ ಇದೆ ಅಂದರೆ, ಈಗಲೂ ಕೂಡ ಯುವನಿಧಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದ್ರೆ 2 ವರ್ಷ ಅಂತ ಇದೆ. ಬಟ್ ಇದೇ ಜನವರಿ ತಿಂಗಳಿಗೆ, ಜನವರಿ 2024ರಲ್ಲಿ ಸ್ಟಾರ್ಟ್ ಆಗಿತ್ತು, ಜನವರಿ 2026ರಲ್ಲಿ 2 ವರ್ಷ ಕಂಪ್ಲೀಟ್ ಆಯಿತು. ಬಟ್ 2 ವರ್ಷ 2 ರೀತಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಈಗ ನೀವೇನಾದರೂ ಜನವರಿ ಇದು ಒಂದು ತಿಂಗಳು ಲಾಸ್ಟ್ ಆಗ್ಬೋದಾ, ಫೆಬ್ರವರಿ 1ನೇ ತಾರೀಕು ಮೇಲ್ಪಟ್ಟು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಏನಾದರೂ ತೊಗೊತಾ ಇದೆ ಅಂದರೆ ಯುವನಿಧಿ ಹಣ ಮುಂದುವರಿಯುತ್ತೆ ಅಂತ ಅರ್ಥ. ತಗೊಳ್ಳಿಲ್ಲ ಅಂದರೆ ಯುವನಿಧಿ ಹಣ ಮುಂದುವರಿಯೋದಿಲ್ಲ ಅಂತ ಅರ್ಥ ಸ್ನೇಹಿತರೆ. ಮತ್ತು ಡಿಸೆಂಬರ್ ತಿಂಗಳ ಹಣದ ಬಗ್ಗೆ ಹೇಳೋದಾದರೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಯಾಕೆ ಈ ರೀತಿ ತೋರಿಸ್ತಾ ಇದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಕರ್ನಾಟಕದ ಸರ್ಕಾರದ ಹಣಕಾಸು ವ್ಯವಸ್ಥೆಯಲ್ಲಿ ಫಂಡ್ ರಿಲೀಸ್ ಮಾಡಿಲ್ಲ. ಫಂಡ್ ರಿಲೀಸ್ ಆದಮೇಲೆ DBT ಪುಷ್ಡ್ ಅಂತ ತೋರಿಸುತ್ತೆ. ಅಲ್ಲಿವರೆಗೂ DBT ಪುಷ್ಡ್ ಅಂತ ತೋರಿಸೋದಿಲ್ಲ. ಯಾವಾಗ ಫಂಡ್ ರಿಲೀಸ್ ಆಗುತ್ತೆ ಅಂತೇಳಿ ಕೇಳ್ಬೋದು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೇಳಿದಾಗ, ಈಗ ನವೆಂಬರ್ ತಿಂಗಳಲ್ಲಿ 6,000 ಹಣವನ್ನು ಯುವನಿಧಿ ಹಣವನ್ನು ಬಿಟ್ಟಿದ್ದಾರೆ, ಮತ್ತು ಡಿಸೆಂಬರ್ ತಿಂಗಳಲ್ಲಿ SSP ಹಣವನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಜನವರಿ ತಿಂಗಳಲ್ಲೂ SSP ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಇವು ಎಲ್ಲವನ್ನು ಮುಗಿದು ಇನ್ನೂ 15ರಿಂದ 20 ದಿನದವರೆಗೂ DBT ಪುಷ್ಡ್ ಅಂತ ಚೇಂಜಸ್ ಆಗೋದಿಲ್ಲ. DBT ಪುಷ್ಡ್ ಒನ್ ಟೈಮ್ ಏನಾದರೂ ಚೇಂಜಸ್ ಆದರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ ಅಂತೇಳಿ ಯುವನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಕೆಲವೊಬ್ಬರಿಗೆ GST ಪೇಯರ್ ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು, GST ಪೇಯರ್ ಅಂತ ತೋರಿಸ್ತಾ ಇದ್ದರೆ ಅವರ ಆಧಾರ್ ಕಾರ್ಡ್ ಮೇಲೆ ಅಥವಾ ಅವರ ಹೆಸರಿನ ಮೇಲೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಿರುತ್ತೆ ಒಂದು, ಇಲ್ಲ ಅವ್ರು ಯಾವುದಾದ್ರೂ ಜಾಬಲ್ಲಿ ಜಾಬ್ ಮಾಡ್ತಾ ಇರ್ತೀರ, PF ESI ಕಟ್ ಆಗ್ತಾ ಇರುತ್ತೆ. ಇದು ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಏನು ತೊಂದರೆ ಆಗಿರುತ್ತೆ ಅಂದರೆ, ನಿಮ್ಮ ಹೆಸರಲ್ಲಿ ಒಂದು ಬಿಸ್ನೆಸ್ ರನ್ ಆಗ್ತಾ ಇದ್ರು ಕೂಡ GST ಪೇಯರ್ ಅಂತ ತೋರಿಸುತ್ತೆ. ಇದು ಯಾವುದೂ ಪ್ರಾಬ್ಲಮ್ ಇಲ್ಲ. ಆದರೂ ತೋರಿಸ್ತಾ ಇದೆ ಅಂದರೆ ಒಂದು ಸಲ ಯುವನಿಧಿ ಆಫೀಸ್ಗೆ ಭೇಟಿ ನೀಡಿ ಅದು ಏನು ಸಮಸ್ಯೆ ಇದ್ದರೂ ಕೂಡ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.